ರೋಸ್ ಪ್ಲಾಂಟ್ಸಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಈ ರೀತಿ ಒಂದು ಬ್ರ್ಯಾಂಚ್ ಇರುತ್ತೆ ಅಂದರೆ ಅದರ ಎಂಡಲ್ಲಿ ಮೊಗ್ಗುಗಳು ಬರುತ್ತೆ. ಸಾಮಾನ್ಯವಾಗಿ ಯಾವುದೇ ರೋಸ್ ಪ್ಲಾಂಟ್ ಆದರೂ ಅಷ್ಟೇ ಅದರ ಎಂಡಲ್ಲಿ ಮೊಗ್ಗುಗಳಿರುತ್ತೆ. ಆದರೆ ಈ ಬ್ಲೈಂಡ್ ಶೂಟ್ಸ್ ಬಂದಾಗ ಮೊಗ್ಗುಗಳಿರಲ್ಲ, ಬರೀ ಎಲೆಗಳು ಮಾತ್ರ ಇರುತ್ತೆ. ಈ ಗಿಡದಲ್ಲಿ ನೀವೇ ನೋಡ್ಬೋದು, ಬ್ರಾಂಚಸ್ ಎಲ್ಲ ಎಷ್ಟು ಉದ್ದ ಬೆಳೆದಿದೆ, ಅದರಲ್ಲಿ ಎಲೆಗಳು ಕೂಡ ತುಂಬ ಇದೆ, ಆದರೆ ಒಂದೇ ಒಂದು ಹೂವಿಲ್ಲ. ರೋಸ್ ಪ್ಲಾಂಟ್ಸಲ್ಲಿ ಹೊಸ ಚಿಗುರಿರುತ್ತಲ್ಲ, ಹೊಸದಾಗಿ ಬಂದಿರೋಂಥ ಶೂಟ್ಸ್ ಅದು ರೆಡ್ ಕಲರ್ ಎಲೆನಲ್ಲಿರುತ್ತೆ. ಈ ರೀತಿ ರೆಡ್ ಕಲರ್ ಎಲೆ ಬಂದು ಅದ್ರ ಮುಂದೆ ಮೊಗ್ಗು ಬರುತ್ತೆ. ಮೊಗ್ಗುಗಳು ಬಂದರೆ ಪರವಾಗಿಲ್ಲ, ಆದರೆ ಮೊಗ್ಗುಗಳು ಬರ್ತಾನೆ ಬರೀ ಎಲೆಗಳು ಮಾತ್ರ ಬೆಳೀತಾ ಇದ್ದರೆ ಅದನ್ನು ಬ್ಲೈಂಡ್ ಶೂಟ್ ಅಂತ ಹೇಳ್ತಾರೆ. ಅಂದರೆ ಅಲ್ಲಿಗೆ ಪ್ಲ್ಯಾಂಟ್ ಗ್ರೋತ್ ನಿಂತು ಹೋಗಿರುತ್ತೆ. ಈ ರೀತಿ ಪ್ಲ್ಯಾಂಟ್ ಗ್ರೋತ್ ನಿಂತೋಗಿ ಬ್ಲೈಂಡ್ ಶೂಟ್ ಆಗಿದ್ರೆ ಅದಕ್ಕೆ ಒಂದೇ ರೀಸನ್ ಅಂತ ಇರಲ್ಲ, ತುಂಬ ಕಾರಣಗಳಿರುತ್ತೆ. ಯಾವ ಗಿಡಕ್ಕೆ ಯಾವ ಕಾರಣದಿಂದ ಬಂದಿರ್ಬೋದು ಅನ್ನೋದು ಗೊತ್ತಾಗಲ್ಲ. ಅದು ನೀರಿಂದ ಆಗಿರ್ಬೋದು, ಸನ್ಲೈಟಿಂದ ಆಗಿರ್ಬೋದು, ಗೊಬ್ಬರದಿಂದ ಆಗಿರ್ಬೋದು, ಗಿಡದ ರೂಟ್ಸ್ ಸರಿಯಾಗಿ ಗ್ರೋತ್ ಇಲ್ಲ ಅಂದರೆ ಅದರಿಂದನೂ ಆಗಿರ್ಬೋದು, ನ್ಯೂಟ್ರಿಷನ್ ಕಡಿಮೆ ಆಗಿರ್ಬೋದು, ಅಥವಾ ಮೈಕ್ರೋ ನ್ಯೂಟ್ರಿಷನ್ ಕೂಡ ಕಡಿಮೆ ಆಗಿರ್ಬೋದು. ಹೀಗೆ ಯಾವುದರಿಂದ ಬೇಕಾದರೂ ಆಗಿರ್ಬೋದು. ಕ್ಲೈಮೆಟಿಕ್ ಕಂಡೀಷನಿಂದನೂ ಆಗಿರ್ಬೋದು, ತುಂಬ ಹೀಟಿಂದನೂ ಆಗಿರ್ಬೋದು, ಅಥವಾ ತುಂಬ ಮಾಯ್ಶ್ಚರಿಂದ ಕೂಡ ಆಗಿರ್ಬೋದು.